ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಅಂತ ಎಚ್ಡಿಕೆಗೆ ಕನಕಪುರ ಬಂಡೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಬ್ಬರು ನಾಯಕರ ನಡುವಿನ ಟಾಕ್ ವಾರ್ ಹೇಗಿದೆ ಇಲ್ಲಿದೆ ನೋಡಿ. ಈ ರಾಜ್ಯದಲ್ಲಿ ಲೀಸ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏಟಿಗೆ ಏಟು, ಆರೋಪಕ್ಕೆ ಪ್ರತ್ಯಾರೋಪ, ಒಂದೊಂದು ಮಾತಿಗೂ ಕೌಂಟರ್. ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ನಡುವಿನ ಟಾಕ್ ವಾರ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಲೀಸ್ಟ್ ಬೆಸ್ಟ್ ಸಿಎಂ, ಎಚ್ಡಿಕೆ ಹೇಳಿಕೆಗೆ ಕೆರಳಿದ ಡಿಸಿಎಂ. ಸಿದ್ದರಾಮಯ್ಯ ಲೀಸ್ಟ್ ಬೆಸ್ಟ್ ಸಿಎಂ ಎಂದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದು, ಕುಮಾರಸ್ವಾಮಿ ಅವರ ಮಾತನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್, ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಅದು ಬೇರೆ ಒಂದು ಭಾಗ ಇರಲಿ. ಏನ್ ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದ್ ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತಾವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾ ಇರೋದಕ್ಕೆ is capable of answering and he has been answering. ಸೊ ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರದ್ದೆಲ್ಲ ನೋಡಿದಿರಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ನಮ್ಮಪ್ಪ ಸಿಎಂ ಆಗಿರ್ಲಿಲ್ಲ, ಪ್ರಧಾನಿಯಾಗಿರ್ಲಿಲ್ಲ, ನಾವು ಶ್ರಮಪಟ್ಟು ಇಲ್ಲಿಯವರೆಗೂ ಬಂದಿದ್ದೇವೆ. ನನ್ನ ಮಕ್ಕಳು, ನಮ್ಮಪ್ಪ ಏನ್ ದೊಡ್ಡ ರಾಜಕಾರಣಿ ಏನಿಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಇಲ್ಲ. ಒಂದ್ ಆರ್ಡಿನರಿ ನಮ್ಮಪ್ಪ ತಾಲೂಕ್ ಬೋರ್ಡ್, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲ್ ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾ ಜೈಲ್ ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲ್ ಕಳಿಸಿದ್ರು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದಿರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ. ಎಚ್ಡಿಕೆ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್, ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ಕನಕಪುರ ಬಂಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಎಚ್ಡಿಕೆ ತಿರುಗೇಟು ಕೊಡ್ತಾರಾ, ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಅಂತ ಎಚ್ಡಿಕೆಗೆ ಕನಕಪುರ ಬಂಡೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಬ್ಬರು ನಾಯಕರ ನಡುವಿನ ಟಾಕ್ ವಾರ್ ಹೇಗಿದೆ ಇಲ್ಲಿದೆ ನೋಡಿ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏಟಿಗೆ ಏಟು, ಆರೋಪಕ್ಕೆ ಪ್ರತ್ಯಾರೋಪ, ಒಂದೊಂದು ಮಾತಿಗೂ ಕೌಂಟರ್. ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ನಡುವಿನ ಟಾಕ್ ವಾರ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಲೀಸ್ಟ್ ಬೆಸ್ಟ್ ಸಿಎಂ, ಎಚ್ಡಿಕೆ ಹೇಳಿಕೆಗೆ ಕೆರಳಿದ ಡಿಸಿಎಂ. ಸಿದ್ದರಾಮಯ್ಯ ಲೀಸ್ಟ್ ಬೆಸ್ಟ್ ಸಿಎಂ ಎಂದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ.
ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದು, ಕುಮಾರಸ್ವಾಮಿ ಅವರ ಮಾತನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್, ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನ್ ದೇವರಾಜ ಅರಸೋರ್ ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದ್ ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತಾವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರದ್ದೆಲ್ಲ ನೋಡಿದಿರಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ನಮ್ಮಪ್ಪ ಸಿಎಂ ಆಗಿರ್ಲಿಲ್ಲ, ಪ್ರಧಾನಿಯಾಗಿರ್ಲಿಲ್ಲ, ನಾವು ಶ್ರಮಪಟ್ಟು ಇಲ್ಲಿಯವರೆಗೂ ಬಂದಿದ್ದೇವೆ. ನನ್ನ ಮಕ್ಕಳು, ನಮ್ಮಪ್ಪ ಏನ್ ದೊಡ್ಡ ರಾಜಕಾರಣಿ ಏನಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಇಲ್ಲ. ಒಂದ್ ಆರ್ಡಿನರಿ ನಮ್ಮಪ್ಪ ತಾಲೂಕ್ ಬೋರ್ಡ್, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲ್ ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾ ಜೈಲ್ ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲ್ ಕಳಿಸಿದ್ರು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದಿರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ. ಎಚ್ಡಿಕೆ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್, ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ಕನಕಪುರ ಬಂಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಎಚ್ಡಿಕೆ ತಿರುಗೇಟು ಕೊಡ್ತಾರಾ, ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಅಂತ ಎಚ್ಡಿಕೆಗೆ ಕನಕಪುರ ಬಂಡೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಬ್ಬರು ನಾಯಕರ ನಡುವಿನ ಟಾಕ್ ವಾರ್ ಹೇಗಿದೆ ಇಲ್ಲಿದೆ ನೋಡಿ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು. ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏಟಿಗೆ ಏಟು, ಆರೋಪಕ್ಕೆ ಪ್ರತ್ಯಾರೋಪ, ಒಂದೊಂದು ಮಾತಿಗೂ ಕೌಂಟರ್. ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ನಡುವಿನ ಟಾಕ್ ವಾರ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಲೀಸ್ಟ್ ಬೆಸ್ಟ್ ಸಿಎಂ, ಎಚ್ಡಿಕೆ ಹೇಳಿಕೆಗೆ ಕೆರಳಿದ ಡಿಸಿಎಂ. ಸಿದ್ದರಾಮಯ್ಯ ಲೀಸ್ಟ್ ಬೆಸ್ಟ್ ಸಿಎಂ ಎಂದಿದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದು, ಕುಮಾರಸ್ವಾಮಿ ಅವರ ಮಾತನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್, ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನ್ ದೇವರಾಜ ಅರಸೋರ್ ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದ್ ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತಾವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಆಯ್ತು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರದ್ದೆಲ್ಲ ನೋಡಿದಿರಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ನಮ್ಮಪ್ಪ ಸಿಎಂ ಆಗಿರ್ಲಿಲ್ಲ, ಪ್ರಧಾನಿಯಾಗಿರ್ಲಿಲ್ಲ, ನಾವು ಶ್ರಮಪಟ್ಟು ಇಲ್ಲಿಯವರೆಗೂ ಬಂದಿದ್ದೇವೆ. ನನ್ನ ಮಕ್ಕಳು, ನಮ್ಮಪ್ಪ ಏನ್ ದೊಡ್ಡ
ರಾಜಕಾರಣಿ ಎಲ್ಲ ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಇಲ್ಲ. ಒಂದ್ ಆರ್ಡಿನರಿ ನಮ್ಮಪ್ಪ ತಾಲೂಕ್ ಬೋರ್ಡ್, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು ನನ್ನ ಜೈಲ್ ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾ ಜೈಲ್ ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲ್ ಕಳಿಸಿದ್ರು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ. ಎಚ್ಡಿಕೆ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್, ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ಕನಕಪುರ ಬಂಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಎಚ್ಡಿಕೆ ತಿರುಗೇಟು ಕೊಡ್ತಾರಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.